ನಮಸ್ಕಾರದಲ್ಲಿ ಬಂದವರೇ, ನಾನು ಸರಪಳಿ ಪೂಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಕಳೆದ ಸಂಚಿಕೆಯಲ್ಲಿ ಭೂಮಿಯನ್ನು ಅಳತೆ ಮಾಡಿ ಶಂಕು ಸರಪಳಿಯಿಂದ ಹೇಗೆ ಅಳತೆಗಳನ್ನ ದಾಖಲಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಇದು ಒಂದು ಟಿಪ್ಪಣಿ ಅಂತಾರೆ. ಟಿಪ್ಪಣಿಯಲ್ಲಿ ಅಳತೆಗಳನ್ನು ದಾಖಲು ಮಾಡಲಾಗಿರುತ್ತೆ. ಸೊ ಈಗ ಈ ಟಿಪ್ಪಣಿಗಳಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂತಂದರೆ ಇವುಗಳನ್ನ ವಸಲಗಳು ಅಂದರೆ ಬ್ಲಾಕ್ಗಳನ್ನಾಗಿ ರಚಿಸಲಾಗುತ್ತೆ. ಬ್ಲಾಕ್ಗಳನ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇದು ವಸಲ 1 ಅಂದರೆ ಇದು ತ್ರಿಕೋಣ ಆಕಾರದಲ್ಲಿದೆ. ಇಲ್ಲಿ ಇದು ಪಕ್ಕ ಪುಸ್ತಕ ಆಗಿರುತ್ತೆ. ಇದರಲ್ಲಿ ವಸಲ 1 ತ್ರಿಕೋಣ ಅಂತ ದಾಖಲಿಸಬೇಕು. ವಸಲ 2 ಈ ಸಂಪೂರ್ಣ ವಿಸ್ತೀರ್ಣವನ್ನ ವಸಲ 2 ಅಂತ ದಾಖಲಿಸಿ. ಇದು ಟ್ರಪೀಜಿಯಂ ಆಗಿರುತ್ತೆ. ಇದು ವಸಲ 2 ಟ್ರಪೀಜಿಯಂ ಆಗಿರುತ್ತೆ. ಇನ್ನು ವಸಲ 3 ಇದು ತ್ರಿಕೋಣಾಕಾರದಲ್ಲಿದೆ. ಇದನ್ನ ವಸಲ 3 ಅಂತ ಕಲ್ಪಡಿಸಿ ಇಲ್ಲಿ ದಾಖಲಿಸಬೇಕು. ಈ ಸಂಪೂರ್ಣ ವಿಸ್ತೀರ್ಣವನ್ನ ವಸಲ 4 ಅಂತ ದಾಖಲಿಸಬೇಕು. 4ನೇ ವಸಲ ಇದು ಟ್ರಯಾಂಗಲ್ ಆಗಿರುತ್ತೆ. ಈಗೇನಾಗುತ್ತೆ ಅಂತಂದ್ರೆ ಅಳತೆ ಮಾಡುತ್ತ ಸಂದರ್ಭದಲ್ಲಿ ಪಕ್ಕದ ಜಮೀನು ಸೇರಿಸ್ಕೊಂಡು ಅಳತೆ ಮಾಡಬೇಕಾಗುತ್ತೆ. ಈಗ ಇದು ಎಕ್ಸಸ್ ಆಗಿರುತ್ತೆ ವಿಸ್ತೀರ್ಣ. ಅದರಿಂದ ಇಷ್ಟು ವಿಸ್ತೀರ್ಣ ನಾವು ವಜಾ ಮಾಡಬೇಕಾಗಿರುತ್ತೆ. ಅದರಿಂದ ಇದನ್ನ ವಜಾಯಿ ವಿಸ್ತೀರ್ಣ ಅಂತ ಅಂದ್ಬಿಟ್ಟು ದಾಖಲಿಸಬೇಕಾಗ್ತದೆ. ಟ್ರಯಾಂಗಲ್ ಶೇಪ್ ಅಲ್ಲಿ ಇದೇ ರೀತಿ ಇಲ್ಲೂ ಸಹ ಒಂದು ಟ್ರಯಾಂಗಲ್ ಶೇಪ್ ಇದೆ. ಇದನ್ನ ಸಹ ಪಕ್ಕದ ಸರ್ವೆ ನಂಬರ್ ಸಂಬಂಧಪಟ್ಟ ಜಮೀನಾಗಿದೆ. ಇದನ್ನ ಸಹ ನಾವು ವಜಾ ಮಾಡಬೇಕಾಗುತ್ತೆ. ಅದರಿಂದ ಇದನ್ನ ಟ್ರಯಾಂಗಲ್ ನ ವಜಾಯಿ ವಿಸ್ತೀರ್ಣ 2 ಅಂತ ನಾವು ದಾಖಲಿಸಬೇಕಾಗುತ್ತೆ. ಹಾಗಾದ್ರೆ ಈ ಎಲ್ಲ ಮೆಜರ್ಮೆಂಟ್ಸ್ ಅಂದ್ರೆ ಅಳತೆಗಳನ್ನ ಪಕ್ಕಾ ಬುಕ್ ನಲ್ಲಿ ಹೇಗೆ ದಾಖಲಿಸಬೇಕು, ವಿಸ್ತೀರ್ಣ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.